ವೆರಿ ಕ್ವಿಕ್ ಟಾಕ್. ಅಮೆರಿಕ ಇರಾನ್ ಮಧ್ಯೆ ಯಾವಾಗಪ್ಪ ಯುದ್ಧ ನಿಲ್ಲುತ್ತೆ, ನಿಂತರೆ ಸಾಕು ಅಂತ ನಾವೆಲ್ಲರೂ ಕಾಯ್ತಾ ಇದ್ದೀವಿ. ಇದರ ಮಧ್ಯೆ ಮಧ್ಯಸ್ಥಿಕೆ ವಹಿಸ್ಕೊಂಡಿರೋ ಪಾಕಿಸ್ತಾನ ಹಿಂಗಿನ ಭುಜ ತಟ್ಕೊಳ್ತಾ ಇತ್ತು. ಈಗೊಂದು ಇನ್ಫಾರ್ಮೇಷನ್ ಏನು ಬಂದಿದೆ ಅಂತ ಹೇಳಿದ್ರೆ, ಇರಾನ್ನ ಏರ್ಕ್ರಾಫ್ಟ್ಗಳಿಗೆ ಪಾಕಿಸ್ತಾನ ತನ್ನ ನೂರ್ ಖಾನ್ ಬೇಸ್ನಲ್ಲಿ ಜಾಗ ಕೊಟ್ಟಿದೆ ಅಂತ. ಯಾವಾಗ ಈ ಸುದ್ದಿ ಹೊರಗೆ ಬಿತ್ತೋ ಅಮೇರಿಕ ಕೆಂಡ ಆಗ್ತಾ ಇದೆ. ಯಾವಾಗ ಅಮೇರಿಕ ಕೆಂಡ ಆಯಿತೋ ಪಾಕಿಸ್ತಾನ ಇಲ್ಲ ಕದನ ವಿರಾಮ ಆಯ್ತಲ್ಲ, ಆಗ ಈ ಏರ್ಕ್ರಾಫ್ಟ್ಗಳು ಬಂದಿವೆ ಅಂತ ಸಬೂಬು ಕೊಡ್ತಾ ಇದೆ. ನನಗೆ ಟಕ್ ಅಂತ ಒಂದು ಘಟನೆ ನೆನಪಾಯಿತು. ಬಿಲಾಲ್ ಟೌನ್ ನೆನಪಿದೆಯಾ? ಖೈಬರ್ ಪಖ್ತೂನ್ವಾ. ಪಾಕಿಸ್ತಾನದ ಆರ್ಮಿ ಬೇಸ್ನಿಂದ ಕೆಲವು ಮೀಟರ್ಗಳ ದೂರದಲ್ಲಿ ಒಂದು ಕೋಟೆ ಕಟ್ಟಿದ್ರು 2004 2005 ಸಂದರ್ಭದಲ್ಲಿ. ಆ ಕೋಟೆ ಒಳಗೆ ಸುಮಾರು 6 ವರ್ಷಗಳ ಕಾಲ ಒಸಾಮಾ ಬಿನ್ ಲ್ಯಾಡನ್ಗೆ ಆಶ್ರಯ ಕೊಟ್ಟಿದ್ದು ಇದೇ ಪಾಕಿಸ್ತಾನ. ಅಮೇರಿಕ ಇಡೀ ಪ್ರಪಂಚ ಹುಡುಕಿತ್ತು ಒಸಾಮಾ ಬಿನ್ ಲ್ಯಾಡನನ್ನು ಹೊಡಿಬೇಕು ಅಂತ. ಆದರೆ ಯಾವ ಪಾಕಿಸ್ತಾನ ಅಮೇರಿಕಾದ ಅನುದಾನಗಳನ್ನು, ಅಮೇರಿಕಾದ ಹೆಲ್ಪ್ಗಳನ್ನು ಮೇಲಿಂದ ಮೇಲೆ ಪಡ್ಕೊಳ್ತಾ ಇತ್ತೋ, ಅದೇ ಪಾಕಿಸ್ತಾನ ಒಸಾಮಾ ಬಿನ್ ಲ್ಯಾಡನ್ಗೆ 6 ವರ್ಷದ ಕಾಲ ವಿತ್ ಫುಲ್ ಟೈಟ್ ಸೆಕ್ಯೂರಿಟಿ ಆಶ್ರಯ ಕೊಟ್ಟಿತ್ತು. ಅಂತಿಮವಾಗಿ 2011ರಲ್ಲಿ ಅಮೇರಿಕ ಪಾಕಿಸ್ತಾನದ ನೆಲದಲ್ಲೇ ಹೊಡೆದು ಉರುಳಿಸ್ತು. ಆದರೆ ಮತ್ತೆ ಅಮೇರಿಕ ಪಾಕಿಸ್ತಾನನ ನಂಬಿ ಕೆಡ್ತಾ ಇದೆಯಾ? ನಿಮ್ಗೇನು ಅನಿಸುತ್ತೆ? ಕಮೆಂಟ್ ಮಾಡಿ.